ಕಣ್ಣಪ್ಪ ಸರ್, ಇಡೀ ದೇಶ ಇವಾಗ ಕೇಳ್ತಾ ಇರೋದು, ನಾನು ಈಗಾಗಲೇ ಬ್ರೇಕಿಗೆ ಮುಂಚೆ ಹೇಳಿದೆ, ಅನುಪಮ್ ಖೇರ್ ತುಂಬ ಸಫರ್ ಆಗಿದ್ದಾರೆ ಇದೇ ಕಾಶ್ಮೀರದ ವಿಷಯದಲ್ಲಿ. ಅವರು ಕೂಡ ಹೇಳಿದ್ದು ಮುಂದೆ ನೆನಪಿಟ್ಕೊಳ್ಳೋ ಹಾಗೆ ಏಟ್ ಕೊಡಬೇಕು ಅಂತ. ಪಾಕಿಸ್ತಾನ ತನ್ನ ಬುದ್ಧಿ ಬದಲಾಯಿಸೋದಿಲ್ಲ, ಇವತ್ತಲ್ಲ ಅಂದರೂ ಮತ್ತೆ ನಾಳೆ ಒಂದು ದಿನ ಇದೇ ರೀತಿಯ ಘಟನೆಗೆ ಮುಂದಾಗೇ ಆಗತ್ತೆ. ಶಾಶ್ವತವಾಗಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಸರಿಯಾಗಿ ಕೊಡೋದಕ್ಕೆ ಸಾಧ್ಯ ಇದೆ. ಭಾರತದ ಮುಂದಿರೋ ಆಯ್ಕೆಗಳೇನು ಸರ್? ಏನು ಆ್ಯಕ್ಷನ್ ನಾವು ತಗೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಈಗ ಇಷ್ಟಪಡೋದಿಲ್ಲ, ಅದು ನಮ್ಮ ಪಾಲಿಸಿ ಡಿಸಿಷನ್ ಮಾಡೋರು ತಗೊಳ್ತಾರೆ. ಆದರೆ ಸ್ಟ್ರಾಂಗ್ ಅಗ್ರೆಸಿವ್ ಆ್ಯಕ್ಷನ್ ತಗೊಳ್ಳೋದು ಭಾಳ ಅವಶ್ಯ ಇದೆ. ಲೋಕಲ್ ಲೆವೆಲಲ್ಲಿ ನಾನು ಹೇಳಿದರೆ 2-3 ಪಾಯಿಂಟ್ಗಳಿದೆ. ಫಾರಿನ್ ಟೆರರಿಸ್ಟ್ ಒಳಗೆ ಕಾಶ್ಮೀರದೊಳಗೆ ಆಪರೇಷನ್ ಇಂಡಿಪೆಂಡೆಂಟಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಅವರ ಲೋಕಲ್ ಸಪೋರ್ಟ್ ಇರ್ತಾರೆ, OGWs, ಅವರ ಗೈಡ್ಸ್ ಅವರೆಲ್ಲ ಇರ್ತಾರೆ. ಲೋಕಲ್ ಪೊಲೀಸ್ಗಳಿಗೆ ಅವ್ರಿಗೆ ಗೊತ್ತಿರ್ತದೆ. ಅವರ ಪ್ಯಾರೆಂಟ್ಸ್ಗಳಿಗೆ UPಯಲ್ಲಿ ಮಾಡ್ತಾರಲ್ಲ, ಅವ್ರು ಡೆಮಾಲಿಷ್ ಮಾಡ್ತಿರ್ತಾರಲ್ಲ, ಹಾಗೆ ಅವ್ರದ್ದು ಯಾರು ಟೆರರಿಸ್ಟ್ ಇದ್ದಾರೆ ಅವ್ರ ತಂದೆಯವರು ಇದ್ದರೆ ತಂದೆಯವ್ರನ್ನು ಎನ್ಕ್ವೈರಿ ಕರ್ತಾ ಇರಬೇಕು. ವಾರಕ್ಕೊಂದು ಸಲ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಇಟ್ಕೊಂಡು ಹೋಗಬೇಕು, ಅವ್ರ ಮನೆ ಡೆಮಾಲಿಷ್ ಮಾಡಬೇಕು. ಯಾರು ಪಾಕಿಸ್ತಾನ ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡಿದಾಗೆ ಅವ್ರನ್ನ ಮಾಡಬೇಕು. 1. 2, ಈಗ LOCಯಲ್ಲಿ ಪೀಸ್ ಇದೆ. LOCಯಲ್ಲಿ ಏನು ಆಚೆ ಈಚೆ ಫೈರ್ ಮಾಡ್ತಾಯಿಲ್ಲ. 1 ವರ್ಷ ಆಗಿದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದನ್ನು ನನಗೆ ಆಗ್ತದೆ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಬಾರ್ಡರ್ LOC ಆ್ಯಕ್ಟಿವೇಟ್ ಆಗಿದ್ರೆ ಇನ್ಫಿಲ್ಟ್ರೇಷನ್ ಕಮ್ಮಿ ಆಗ್ತದೆ. ಪಾಕಿಸ್ತಾನ ಆರ್ಮಿ ಅವರು ಬಾರ್ಡ್ರಲ್ಲಿ ಡಿಪ್ಲಾಯ್ ಮಾಡ್ತಾರೆ. ಅವರು ಪಾಕಿಸ್ತಾನ ಆರ್ಮಿ ಆರಾಮಲ್ಲಿ ಕೂತಿದ್ದಾರೆ ಈಗ. ಮತ್ತು ಆಮೇಲೆ ಏನಾದರೂ ಸ್ಟ್ರಾಂಗ್ ರಿಟ್ಯಾಲಿಯೇಟ್ರಿ ಆ್ಯಕ್ಷನ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಇಟ್ ಕ್ಯಾನ್ ಬಿ ಮಿಲಿಟ್ರಿ ಆ್ಯಂಡ್ ನಾನ್ ಮಿಲಿಟ್ರಿ ಕಂಬೈನ್ಡ್, ಸಮ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಲಿಟ್ರಿ. ಇಟ್ ಹ್ಯಾಸ್ ಟು ಬಿ ಸ್ಟ್ರಾಂಗ್. It has to get a feeling for Pakistan Army, Pakistan ISI that India is strong. ಹೇಳಿ ನೋಡಿ, ನಾವು ಎಲ್ಲರೂ ಮಾತಾಡ್ತಿರ್ತಾರೆ, ಅವರ ಹತ್ರ ನ್ಯೂಕ್ಲಿಯರ್ ಇದೆ, ನಮ್ಮ ಹತ್ರ ನ್ಯೂಕ್ಲಿಯರ್ ಇದೆ, ನಾವು ಅಷ್ಟು ಮೇಲೆ ಅವ್ರ ಜೊತೆಲಿ ಹೋಗಲಿಕ್ಕೆ ಫೈಟ್ ಮಾಡಬಾರ್ದು, ಅದು ಎಸ್ಕಲೇಟ್ ಆಗ್ತದೆ ಅಂತ. ಇದರಲ್ಲಿ ಕಾರ್ಗಿಲಲ್ಲಿ ಬಂದ್ರಲ್ಲ, ನಾವು LOC ಕ್ರಾಸ್ ಮಾಡಲಿಲ್ಲ, ಅವ್ರ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ, ಅವರಾಗೆ ಬಂದು ಕೂತರು. ಅವರಿಗಾದ್ರೆ ಹೆದರಿಕಿಲ್ವ ಇಂಡಿಯಾದ ಮೇಲೆ? ಇಂಡಿಯಾದಲ್ಲಿ ನ್ಯೂಕ್ಲಿಯರ್ ವೆಪನ್ ಇದ್ದರೆ ನಾವು ಹೆದರಿಕೊಂಡು ರೆಸ್ಟ್ರೆಂಟ್ ತಗೊಂಡು ರೂಲ್ ಬೌಂಡ್ ಸ್ಟೇಟ್ ಅಂತ ಕೂತಿರ್ತೀವಿ. ಆಗ ಮಾಡಬಾರ್ದು. ನಾವು ಪೊಲಿಟಿಕಲ್ ಲೀಡರ್ಶಿಪ್ ಆ್ಯಂಡ್ ಆರ್ಮ್ಡ್ ಫೋರ್ಸ್ ಲೀಡರ್ಶಿಪ್ ಮಸ್ಟ್ ಜಾಯಿನ್ ಟುಗೆದರ್ ಆ್ಯಂಡ್ ಟೇಕ್ ಎ ವೆರಿ ಸ್ಟ್ರಾಂಗ್ ಆ್ಯಕ್ಷನ್. ದೆನ್ ಓನ್ಲಿ ದಿಸ್ ವಿಲ್ ಸ್ಟಾಪ್. ಇನ್ ಅಡಿಷನ್ ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ, ಈಗ ಮೇಲೆ ನಮ್ಮದು ಡಿಫೆನ್ಸ್ ಬಡ್ಜೆಟ್ ಕಮ್ಮಿ ಆಗ್ತಾ ಹೋಗ್ತದೆ, ಯಾರು ಮಾತಾಡೋದಿಲ್ಲ. ನ್ಯಾಷನಲ್ ಸೆಕ್ಯೂರಿಟಿ ಈಸ್ ಎ ಲಾಂಗ್ ಟರ್ಮ್ ಪ್ರೋಸೆಸ್. ಡಿಫೆನ್ಸ್ ಬಡ್ಜೆಟ್ ಕೊಡಬೇಕು, ಅದರಲ್ಲಿ ಮಾಡರ್ನೈಸೇಷನ್ ಆಗಬೇಕು, ಸ್ಟ್ರೆಂತ್ ಇನ್ಕ್ರೀಸ್ ಆಗಬೇಕು, ಅಪ್ಡೇಟ್ ಆಗಬೇಕು, ಪಾಲಿಸಿಗಳನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ಅದೆಲ್ಲ ಮಾಡಿದ್ರೆ ಮಾತ್ರ ನಾವು ಈ ಥರ. ಮಂಜಪ್ಪ ಸರ್, ಒಂದು ಸಣ್ಣ ಪ್ರಶ್ನೆ ಇದೆ. ಈಗ ಅಲ್ಲಿ ಹೋಗಿರ್ತಕ್ಕಂಥ ಪ್ರವಾಸಿಗರು ಐ-ವಿಟ್ನೆಸ್ ನಾನು ಅನೇಕರನ್ನು ಕೇಳಿದೆ, ಏನು ಸಿಚುವೇಶನ್ ಇತ್ತು ಅಲ್ಲಿ ಅಂತ. ಅವ್ರು ಹೇಳಿದ್ರು, ಇಲ್ಲ ಶ್ರೀನಗರ್ ಅನಂತನಾಗ್ರಿಂದ ಪಹಲ್ಗಾಮ್ನ ಬೇಸ್ವರೆಗೆ ಹೆವಿ ಮಿಲಿಟ್ರಿ ಪ್ರೆಸೆನ್ಸ್ ಇದೆ. ಸೋನ್ಮಾರ್ಗ್ ಹೋದರೂ ಹೆವಿ ಮಿಲಿಟ್ರಿ ಪ್ರೆಸೆನ್ಸ್ ಇದೆ. ಗಂಡೋಲಾ ಹೋಗುತ್ತಲ್ಲ ಅದು, ಅಲ್ಲಿ ಕೂಡ ಗುಲ್ಮರ್ಗ್, ಅಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರೇ ಬರುತ್ತೆ ಮೇಲೆ, ಅಲ್ಲೂ ಕೂಡ ಹೆವಿ ಮಿಲಿಟ್ರಿ ಪ್ರೆಸೆನ್ಸ್ ಇತ್ತು. ಬಟ್ ಈ ಜಾಗದಲ್ಲಿ ದಿನವೂ 2,000-3,000 ಜನ ಹೋಗ್ತಕ್ಕಂಥ ಪ್ರದೇಶದಲ್ಲಿ 5.5 ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಿಲಿಟ್ರಿ ಪ್ರೆಸೆನ್ಸ್ ಮಿಲಿಟ್ರಿ ಇರಲಿ, ಆ ರೀತಿಯ ಸೆಕ್ಯೂರಿಟಿ ಫೋರ್ಸಸ್ಗಳೇ ಅಲ್ಲಿ ಇರಲಿಲ್ಲ ಅಂತಕ್ಕಂಥದ್ದು. ಅದು ಅನೇಕ ಪ್ರಶ್ನೆಗಳನ್ನು ಹುಟ್ಟು ಹಾಕುತ್ತೆ. ನಾನು ಅಂದರೆ ಯಾಕಿಲ್ಲ ಅಂತಕ್ಕಂಥ ನಾನು ಸೆಕ್ಯೂರಿಟಿ ಫೇಲ್ಯೂರು ಅದನ್ನು ಹೇಳ್ತಾ ಇಲ್ಲ, ಯಾಕೆ ಇರದೇ ಇರಬಹುದು. ಆ್ಯಸ್ ಎ ಮಿಲಿಟ್ರಿ ಆಫೀಸರ್ ಬೇರೆ ಬೇರೆ ಆಪ್ರೇಷನ್ಸ್ಗಳನ್ನು ನೋಡಿರ್ತಕ್ಕಂಥವ್ರು, ಬೇರೆ ಬೇರೆ ಮಿಲಿಟ್ರಿ ಡಿಪ್ಲಾಯ್ಮೆಂಟ್ಗಳನ್ನು ನೋಡಿರ್ತಕ್ಕಂಥವ್ರು, ಯಾಕೆ ಇರಬಹುದು ಅಂತಕ್ಕಂಥ ಪ್ರಶ್ನೆಗೆ ಏನು ಉತ್ತರ ಇದೆ? ಈಗ ನಾರ್ಮಲ್ಸಿ ಬರ್ತಾ ಇದೆ, ಆರ್ಟಿಕಲ್ 370 ಹೋಗಿದೆ. ನಾರ್ಮಲ್ಸಿ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಜನರಲ್ ಪಬ್ಲಿಕ್ಗೆ ಅವ್ರನ್ನ ಚೆಕ್ ಮಾಡ್ತಾ ಇರ್ತೇವಲ್ಲ, ಪೋಸ್ಟಲ್ಲಿ ಚೆಕ್ ಪೋಸ್ಟ್ ಅವರಿಗೆಲ್ಲ ಪಬ್ಲಿಕ್ಗೆ ಡಿಸ್ಟರ್ಬೆನ್ಸ್ ಆಗ್ತದೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅದಲ್ಲದೆ ಈಗ ನಾರ್ಮಲ್ಸ್ ಬಂದಿದೆ ಅಂತ ಹೇಳಿದ ಈಗ ತೋರಿಸ್ಲಿಕ್ಕೆ ಆರ್ಮ್ ಫೋರ್ಸೆಲ್ಲ ಬಾರ್ಡರ್ ಸೈಡಲ್ಲಿ ಹೋಗಿ ಕೂತಿರ್ತಾರೆ, ಏರಿಯಾ ಸೆಕ್ಯೂರಿಟಿ ಕೊಡ್ತಿರ್ತಾರೆ. ಈ ಏರಿಯಾದಲ್ಲೆಲ್ಲ ಲೋಕಲ್ ಪೊಲೀಸ್ ಇದ್ದಿರಬಹುದು, ಯಾಕೆ ಅವರು ಆ್ಯಕ್ಷನ್ ತಗೊಳ್ಳಿಲ್ಲ, ಎಲ್ಲಿ ಓಡಿಬಿಟ್ರು, ಏನಾಗಿದೆ ಅದು ಎನ್ಕ್ವೈರಿ. ಲೋಕಲ್ ಪೊಲೀಸ್ ಇದ್ದರೆ ಗನ್ ಫೈರ್ ಎಕ್ಸ್ಚೇಂಜ್ ಆದರೂ ಎಲ್ಲಾದರೂ ಆಗಬೇಕಿತ್ತು. ಅದೇ ಲೋಕಲ್ ಪೊಲೀಸು ಈಗ ಗನ್ ತಗೊಂಡು ಅಲ್ಲಿ ರೈಫಲ್ ತಗೊಂಡು ಹೋಗ್ತಾರೆ, ಅವ್ರ ಹತ್ರ ರೈಫಲ್ ಇರ್ತದೆ. ಆರ್ಮ್ ಫೋರ್ಸಸ್ ಅಲ್ಲಿ ಇರಲಿಕ್ಕಿಲ್ಲ, ಅದು LOC ಅಲ್ಲ, ಅದು ಹಿಂದುಗಡೆ ಇದೆ ಅಲ್ಲ, ಅಲ್ಲಿ ಆರ್ಮ್ ಇರಲಿಕ್ಕೆ. ಆ ಏರಿಯಾದಲ್ಲಿ ರಾಷ್ಟ್ರೀಯ ರೈಫಲ್ಸ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಏನಾದರೂ ತೊಂದರೆ ಆದರೆ ಹೋಗಲಿಕ್ಕೆ ಮಾತ್ರ. ನಾರ್ಮಲ್ ಡೇ ಟು ಡೇ ಆ್ಯಕ್ಟಿವಿಟಿಯಲ್ಲಿ ಆರ್ಮ್ ಫೋರ್ಸಸ್ ಅವರು ಅಲ್ಲಿ ಹೋಗಿರಲಿಕ್ಕಿಲ್ಲ, ಈಗ ಹೋಗ್ಲಿಕ್ಕೆ ಆರ್ಡರ್ ಇರಲಿಕ್ಕಿಲ್ಲ. ಯಾಕೆ? ನಾರ್ಮಲ್ಸ್ ಬಂದಿದೆ ಅಲ್ಲ, ಅದು ಆರ್ಮ್ ಫೋರ್ಸಸ್ ಇರಲಿಕ್ಕಿಲ್ಲ. ಪ್ಯಾರಾಮಿಲಿಟರಿ ಫೋರ್ಸಸ್ ಎಲ್ಲಾದರೆ ಇದ್ದಿರ್ಬೋದು, ಇದ್ರೆ JNK ಪೊಲೀಸ್ ಇದ್ದಿರ್ಬೋದು ಅಲ್ಲಿ. ರೈಟ್. ಫೈನಲ್ ವರ್ಡ್ಸ್ ಪ್ರಶಾಂತ್, ನಿರೀಕ್ಷೆ ಏನಿದೆ ಭಾರತದ್ದು? ನೋಡಿ ಭಾವನ, ನಿಶ್ಚಿತವಾಗಿ ನೋಡಿ, ಕಳೆದ 7-8 ವರ್ಷಗಳಲ್ಲಿ ನೋಡಿದಾಗ
ಈಗ ಪಠಾಣ್ಕೋಟ್ ಸ್ಟ್ರೈಕ್ ಆಯಿತು, ಭಾರತದ ಒಂದು ಚೇಂಜ್ ಸ್ಟ್ರಾಟಜಿ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾವು ಕಂದಹಾರದಿಂದ ನಾವು ತೆಗೆದುಕೊಂಡ್ರೆ, ಭಾಳ ಹಿಂದೆ ಬೇಡ, ನೀವು ಕಂದಹಾರದಿಂದ ತೆಗೆದುಕೊಳ್ಳಿ. ಕಂದಹಾರ್ ಪಾರ್ಲಿಮೆಂಟ್ ಸ್ಟ್ರೈಕ್ 2008, ನಾವು ಬರೀ ಮಾತನಾಡ್ತಾ ಇದ್ವಿ, ಇಲ್ಲ ನಾವು ಪಾಕಿಸ್ತಾನ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ನಾವು ಅಮೆರಿಕಾದ ಬಳಿ ಹೋಗ್ತಿದ್ವಿ, ಯುರೋಪಿಯನ್ ರಾಷ್ಟ್ರಗಳ ಬಳಿ ಹೋಗ್ತಿದ್ವಿ, ಅಕೌಂಟ್ ಫ್ರೀಸ್ ಮಾಡಿ ಅಂತಕ್ಕಂಥದ್ದು ಹೇಳ್ತಿದ್ವಿ. ಒಂದು ಮೊದಲ ಬಾರಿ ಸರ್ಜಿಕಲ್ ಸ್ಟ್ರೈಕ್ ನಡೀತು, ರೈಟ್. ಅದಾದಮೇಲೆ ಬಾಲಾಕೋಟ್ ಏರ್ ಸ್ಟ್ರೈಕ್ ನಡೀತು. ನನಗನ್ಸುತ್ತೆ ಲಿಮಿಟೆಡ್ ಆಪ್ಷನ್ಸ್ಗಳಿಂದ ಈ ರೀತಿಯ ಭಯೋತ್ಪಾದಕ ಕೃತ್ಯಗಳು ನಿಲ್ಲಲ್ಲ ಅಂತಕ್ಕಂಥದ್ದು. ಅದರ ಅರ್ಥ ಇಲ್ಲ ನಾಳೆ ಕೂತ್ಕೊಂಡು ಪ್ರತಿಕಾರ ತೆಗೆದುಕೊಳ್ಳಿ ಅಂತಕ್ಕಂಥದ್ದಲ್ಲ. ಬಟ್ ಇಂಡಿಯನ್ ಗೌರ್ಮೆಂಟ್ನ ಜವಾಬ್ದಾರಿ ಅಂತ ಅನಿಸುತ್ತೆ, ಈ ರೀತಿಯ ದಾಳಿಗಳು ನಡೆದಾಗ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು. ಹೇಗೆ ಪಾಠ ಕಲಿಸ್ಬೇಕು? ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಏನು ನಿರ್ಧಾರ ಭಾರತ ಸರ್ಕಾರದಿಂದ ಇರುತ್ತೆ ಅನ್ನೋದರ ನಿರೀಕ್ಷೆ ಕೋಟ್ಯಾಂತರ ಭಾರತೀಯರಿಗೆ ಇದೆ. 4 ಮೀಟಿಂಗ್ ಮಾಡಿ ಮರಿಬೋದು, ಅದನ್ನು ಏನೋ ಆ್ಯಕ್ಷನ್ ಮಾಡಬೇಕು. ಯಾವಾಗ ಏನು ಮಾಡ್ತಾರೆ ಅಂತ ನಾವು ಹೇಳಲಿಕ್ಕಾದ್ರೆ ಗೌರ್ಮೆಂಟ್ ಮಾಡಬೇಕು. ಎಸ್ 4 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.